ನಾವು ಯಾವುದೇ ಒಂದು ಬದಲಾವಣೆ ಮಾಡಿಕೊಳ್ಳುವಾಗ ಡೋಂಟ್ ಗೆಟ್ ಇನ್ಫ್ಲೂಯೆನ್ಸ್ಡ್ ಬೈ ಸೋಷಿಯಲ್ ಮೀಡಿಯಾ. ಯಾಕೆ ನಾ ಹೇಳ್ತೀನಂದರೆ, ಈಗ ಯಾವುದೋ ಒಂದು ಇನ್ಫ್ಲೂಯೆನ್ಸರ್ ಯಾವುದೋ ಒಂದು ಪರ್ಟಿಕ್ಯುಲರ್ ಇದ್ರ ಬಗ್ಗೆ ಜಾಸ್ತಿ ಮಾತಾಡ್ತಾರೆ ಅಂತ ಇಟ್ಕೊಳ್ಳಿ. ಎಲ್ಲ ಕಡೆ ಇನ್ಫಾರ್ಮೇಷನ್ ಇದೆ, ರಿಸರ್ಚ್ ಮಾಡಿ ನಿಮಗೆ ಅದು ಸೂಟ್ ಆಗತ್ತೆ ಅಂತ ತಿಳ್ಕೊಳ್ಳಿ. ಯಾಕಂದರೆ ಒಂದು ಫಾರ್ಮುಲಾ ಇಲ್ಲ ಫಾರ್ ಹೆಲ್ತ್ ಆ್ಯಂಡ್ ವೆಲ್ನೆಸ್. ಒಬ್ರಿಗೆ ಸೂಟ್ ಆಗಿದ್ದ ಕೂಡಲೇ ಎಲ್ಲರಿಗೂ ಸೂಟ್ ಆಗಬೇಕು ಅನ್ನೋದಿಲ್ಲ. ವೆರಿ ಸಿಂಪಲಾಗಿ ಅರ್ಥ ಆಗಂಗೆ ಒಂದು ಉದಾಹರಣೆ ಕೊಡಬೇಕು ಅಂದರೆ, ಈಗ ಸಾಕಷ್ಟು ಜನ ಬೆಳಗ್ಗೆದ್ದಾಗ ಡಯಾಬಿಟೀಸ್ ಅವ್ರದ್ದು ತಗೊಳ್ಳೋಣ. ಸಾಕಷ್ಟು ಜನ ಬೆಳಗ್ಗೆದ್ದಾಗ ರಾತ್ರಿನೇ ಒಂದು ಸ್ಪೂನ್ ಮೆಂತ್ಯ ನೆನೆಸಿರ್ತಾರೆ. ಬೆಳಗ್ಗೆ ಮೆಂತ್ಯನೋ ಅಥವಾ ಬೆಂಡೆಕಾಯಿ ನೀರಲ್ಲಿ ಹಾಕಿರ್ತಾರೆ. ಅವ್ರಿಗೆ ಖುಷಿ ಕೊಡೋಂಥದ್ದು ಏನೋ ಒಂದು ಮಾಡಿರ್ತಾರೆ. ಆ್ಯಂಡ್ ಬೆಳಗ್ಗೆ ಎದ್ದಿದ್ದ ಕೂಡಲೇ ಆ ಮೆಂತ್ಯದ ನೀರು ತಗೋತಾರೆ. ನೌ ದಿಸ್ ಈಸ್ ವೆರಿ ಗುಡ್. ಖಂಡಿತವಾಗ್ಲೂ ಸ್ಟಾರ್ಟಿಂಗ್ ಯೋರ್ ಡೇ ಈ ಥರ ಒಂದು ಡಯಾಬಿಟಿಕ್ ಫ್ರೆಂಡ್ಲಿ ಡ್ರಿಂಕ್ ಜೊತೆಗೆ ವೆರಿ ಹೆಲ್ತಿ. ಆದರೆ ಸೋ ಇಂಪಾರ್ಟೆಂಟ್ ದಿಸ್ ಇಸ್, ಒಂದು ವೇಳೆ ನಮ್ಮ ಶುಗರ್ ಲೆವೆಲ್ ನೆನ್ನೆ ನೈಟ್ ಲೆಟಸೇ ನಮ್ಮ ಡಿನ್ನರ್ ನಾವು ಸರಿಗೆ ಊಟ ಮಾಡಿಲ್ಲ, ಏನೋ ಒಂದಾಯಿತು, ಏನೋ ಸುಸ್ತಿದ್ವಿ, ಸರಿಗೆ ಊಟ ಮಾಡಿಲ್ಲ, ಔಷಧಿ ಮಾತ್ರ ಎಷ್ಟು ತೊಗೋಬೇಕೋ ಡಯಾಬಿಟಿಕ್ ಔಷಧಿ ತೊಗೊಂಡು ಮಲ್ಕೊಂಡ್ವಿ ಅಂತ ಇಟ್ಕೊಳ್ಳಿ. ಬೆಳಗ್ಗೆ ನಾವು ಎದ್ದಾಗ ನಮ್ಮ ಫಾಸ್ಟಿಂಗ್ ಶುಗರ್ ಆಲ್ರೆಡಿ ಲೋ ಇರ್ಬೋದು. ನಾರ್ಮಲಾಗಿ ನಿಮ್ಗೆ ಬಂದು 80-90 ಇರೋದು, ಅವತ್ತು ಆಲ್ರೆಡಿ 70 ಇದೆ ಅಂತ ತಿಳ್ಕೊಳ್ಳಿ. ಯಾರೋ ಒಬ್ಬರು ಹೇಳಿದ್ದು, ಹೌದು ಬೆಳಗ್ಗೆ ದಿನ ನಾನು ಮೆಂತ್ಯದ ನೀರು ಕುಡಿದಾಗ ಒಳ್ಳೇದಾಗತ್ತೆ ಅಂತ ನೀವು ಮೆಂತ್ಯದ ನೀರು ಕುಡಿದ್ರಿ, ಆಲ್ರೆಡಿ 70 ಇತ್ತು, ಇನ್ನೂ ಲೋ ಆಗುತ್ತೆ. ಆ್ಯಂಡ್ ಇನ್ನೊಬ್ಬರು ಹೇಳಿರ್ತಾರೆ, ಖಾಲಿ ಹೊಟ್ಟೆಯಲ್ಲಿ ನಾವು ವಾಕಿಂಗ್ ಹೋದಾಗ ಅವಾಗ ಏನಾಗುತ್ತೆ, ಫ್ಯಾಟ್ ಎಲ್ಲ ಕರ್ಗೋಗುತ್ತೆ ಅಂತ. ನಿಮಗೆ ಸೂಟ್ ಆಗತ್ತಾ ಇಲ್ವಾ ಅಂತ ನೀವು ತಿಳ್ಕೊಳ್ದಂಗೆ ನಿಮ್ಮ ಬಾಡಿ, ಎವ್ರಿ ಬಾಡಿ ಕಮ್ಯುನಿಕೇಟ್ಸ್. ಈ ಎಲ್ಲ ಸೌಂಡಲ್ಲಿ ಈ ಒಂದು ಅಂತರಂಗದ ಕಮ್ಯುನಿಕೇಷನ್ ಲೈನ್ ಕಟ್ಟಾಗ್ಬಿಟ್ಟಿರತ್ತೆ. ನೀವು ಆ ಬಾಡಿ ಕಮ್ಯುನಿಕೇಟ್ ಮಾಡೋದು, ನಂಗೆ ಸುಸ್ತು ಫೀಲ್ ಆಗ್ತಾ ಇದೆಯಾ, ಹಿಂಗೆ ಅನ್ನಿಸ್ತಾ ಇದೆ ಅಂತ ಅಂದಾಗ ನಿಮಗೆ ಗೊತ್ತಾಗುತ್ತೆ, ಇಲ್ಲ ಇವತ್ತು ನಾನು ಹೊರಗಡೆ ಹೋಗೋಕ್ಕೆ ಮುಂಚೆ ಏನಾದರೂ ಒಂದು ಚಿಕ್ಕ ಹಣ್ಣು ತೊಗೊಂಡು ಹೋಗ್ತೀನಿ. ಯು ವಿಲ್ ಫಿನಿಶ್ ಯರ್ ವಾಕಿಂಗ್ ಫೈನ್. ಎಷ್ಟು ಜನ ನೈಟ್ ಸರಿಗೆ ಊಟ ಮಾಡಿರಲ್ಲ, ಸೇಮ್ ಔಷಧಿ ತೊಗೊಂಡಿರ್ತಾರೆ, ಆಲ್ರೆಡಿ ಶುಗರ್ ಲೋ ಇರುತ್ತೆ, ಬೆಳಗ್ಗೆದ್ದು ಜೀರಿಗೆ ನೀರು ಕುಡಿದು ಇನ್ನೂ ಸ್ವಲ್ಪ ಲೋ ಹೋಗಿ ಲೆಟಸೇ ವಾಕಿಂಗ್ ಹೋದರು, 40-45 ಮಿನಿಟ್ಸ್ ವಾಕಿಂಗಲ್ಲಿ ಫುಲ್ ಶುಗರ್ ಲೋ ಆಗಿಬಿಟ್ರೆ ಎಷ್ಟೋ ಸರಿ ಫೇಂಟ್ ಆಗಿಬಿಡ್ತಾರೆ. ಸೊ ಹಂಗಂತ ಜೀರಿಗೆ ನೀರು ಕೆಟ್ಟದು, ನೋ, ನಿಮಗೆ ಸೂಟ್ ಆಗತ್ತಾ ಇಲ್ವಾ. ನೆಕ್ಸ್ಟು, ಒಂದು ವೇಳೆ ನಾನು ವಾಕಿಂಗ್ ಹೋದಾಗ ಹಿಂಗೆ ಸುಸ್ತಾಯಿತು ಅಂದರೆ ಏನು ಮಾಡಬೇಕು? ದೇರ್ ಆರ್ 2-3 ಸಜೆಷನ್ಸ್ ವಿಚ್ ಐ ಗಿವ್ ಆಲ್ವೇಸ್. ಆ್ಯಕ್ಚುಲಿ ಫಾರಿನಲ್ಲಿ ಒಂದು ಕಾರ್ಡೇ, ದೇ ಕೀಪ್ ಅ ಕಾರ್ಡ್ ಟೆಲಿಂಗ್ ಐ ಆಮ್ ಅ ಡಯಾಬಿಟಿಕ್. ಒಂದು ವೇಳೆ ಇನ್ಸುಲಿನ್ ತೊಗೊಂಡ್ರೆ ಇನ್ಸುಲಿನ್ ಹೆಸರು, ಸೊ ದಟ್ ನೀವು ಫೇಂಟ್ ಆದರೂ ಆ ಕಾರ್ಡ್ ನಿಮ್ಮ ಜೊತೆ ಇದ್ದಾಗ ದೇ ನೋ ವಾಟ್ ಟು ಡೂ ಫಾರ್ ಯು. ಅಥವಾ ನೀವು ವಾಕಿಂಗ್ ಹೋಗುವಾಗ ಇನ್ಸ್ಟೆಂಟಾಗಿ ಶುಗರ್ ಲೋ ಆದರೆ ನಾನೇನು ತಿನ್ಬೋದು, ನಿಮ್ಮ ಬಾಡಿಗೆ ಏನು ಸೂಟ್ ಆಗುತ್ತೆ ನಿಮ್ಗೆ ಗೊತ್ತಿರುತ್ತೆ. ಪ್ಲೀಸ್ ಕ್ಯಾರಿ ಇಟ್ ವಿತ್ ಯು. ಎಲ್ಲೋದ್ರೂ ಮೊಬೈಲ್ ತೊಗೊಂಡು ಹೋಗ್ತೀರಾ, ಅದ್ರ ಜೊತೆಗೆ ಸ್ವಲ್ಪ ಪ್ಲ್ಯಾನ್ ಮಾಡ್ಕೊಳ್ಳಿ, ಒಂದಷ್ಟು ಹೆಲ್ತಿ ಆಹಾರ ತೊಗೊಂಡೋಗಿ. ಸೊ ಇನ್ಫಾರ್ಮೇಷನ್ ಓವರ್ಲೋಡ್ ಆಗ್ತಾ ಇದೆ, ಅದು ತಪ್ಪಿಲ್ಲ. ಬಟ್ ನಿಮಗೇನು ಸೂಟ್ ಆಗುತ್ತೆ, ಬ್ಲೈಂಡಾಗಿ ಯಾವುದನ್ನು ಫಾಲೋ ಮಾಡೋಕ್ಕೆ ಹೋಗಬೇಡಿ.